ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಿ? ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾವು ಕಳೆದ 2 ಕ್ಲಾಸಲ್ಲಿ ಫಿಸಿಕ್ಸ್ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕು, ಕೆಮಿಸ್ಟ್ರಿ ಎಕ್ಸಾಮನ್ನು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಫಸ್ಟ್ PUCದು ನಾವು ಮಾತಾಡ್ತಾ ಇರೋದು, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಪ್ರಿಪ್ರೇಷನ್ ಸ್ಟ್ರಾಟಜಿಯನ್ನು ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಹೌ ವಿ ಶುಡ್ ಪ್ರಿಪೇರ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ನಾವು ಯಾವ ರೀತಿ ಪ್ರಿಪರೇಷನ್ ಆಗಬೇಕು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಭಯಪಡ್ತಾರೆ. ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ಭಯಪಡ್ತಾರೆ. ನಾನು 35 ಮಾರ್ಕ್ಸ್ ತೊಗೋಲಿಕ್ಕೂ ಆಗಂಗಿಲ್ಲ, ನಾನು ಫೇಲ್ ಆಗ್ಬೋದು, 35 ಮಾರ್ಕ್ಸ್ ತೊಗೋಲಿಕ್ಕೆ ನನ್ನ ಕೈಲಿ ಆಗಂಗಿಲ್ಲ, ಈ ರೀತಿ ಭಯಪಡ್ತಿರ್ತಾರೆ. ಭಯದ ವಾತಾವರಣವನ್ನು ಏರ್ಪಡಿಸ್ಕೊಂಡಿರ್ತಾರೆ ತಮ್ಮ ತಲೆಯಲ್ಲಿ. ಅದಕ್ಕೆ ಅಂಥ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತೇನೆ ಅಂದರೆ, ದಯವಿಟ್ಟು ಭಯ ಪಡಬೇಡಿ, ಇನ್ನೂ ಟೈಮ್ ಇದೆ, ಇನ್ನೂ ತುಂಬ ಸಮಯ ಇದೆ. ನಾನು ಎಷ್ಟು ಹೇಳ್ತೀನಲ್ಲ ಅಷ್ಟು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ನೀವೇನು ಮಾಡ್ಬೋದು ಅಂದರೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 80+ ಅಥವಾ 90 ಅಲ್ಲಿವರೆಗೂ ನೀವು ಮಾರ್ಕ್ಸ್ ತೊಗೋಬೋದಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕಂತ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು ಬ್ಲೂ ಪ್ರಿಂಟನ್ನು ತೊಗೊಂಬಂದಿದ್ದೀನಿ, ಹೌದಲ್ವಾ? ಬ್ಲೂ ಪ್ರಿಂಟನ್ನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಸೆಟ್ಸ್ ಅಂತಕ್ಕಂಥ ಚಾಪ್ಟರ್ನ ತೊಗೊಳ್ರಿ. ಯಾಕಂದರೆ ಸೆಟ್ಸ್ ಈಸ್ ಅ ವೆರಿ ಮಚ್ ಈಸಿ ಚಾಪ್ಟರ್, ಬಿಕಾಸ್ ಯು ಲರ್ನ್ಟ್ ಇನ್ ಪ್ರೀವಿಯಸ್ ಕ್ಲಾಸಸ್. ಅಂದರೆ SSLCಯಲ್ಲಿ ಅಥವಾ ಹೈಸ್ಕೂಲ್ ಸೆಕ್ಷನಲ್ಲಿ ಸೆಟ್ಸನ್ನು ನೀವು ಕಲ್ತಿರ್ತೀರಿ. ಸೆಟ್ಸನ್ನು ನೀವೇನಾದರೂ ಕಂಪ್ಲೀಟ್ ಓದಿದ್ದೇ ಆದರೆ, ಎಲ್ಲ ಪ್ರಾಬ್ಲಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ 11 ಮಾರ್ಕ್ಸ್ ನಿಮಗೆ ಬರ್ತವೆ, 11 ಮಾರ್ಕ್ಸ್ ನಿಮಗೆ ಇಲ್ಲಿ ಖಂಡಿತವಾಗಿ ಬರ್ತವೆ. ಹಾಗಾದರೆ ಸೆಟ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಸರ್? ಸಿಂಪಲ್ ಡೆಫಿನೇಷನ್ಸ್ ಕೇಳ್ತಿರ್ತಾರೆ. ವಾಟ್ ಈಸ್ ಸೆಟ್, ಟೈಪ್ಸ್ ಆಫ್ ಸೆಟ್ ಮೇಲೆ ನಿಮಗೆ ಡೆಫಿನೇಷನ್ಸನ್ನು ಕೇಳ್ತಾರೆ. ಅದನ್ನು ಬಿಟ್ಟರೆ ದೇ ವಿಲ್ ಗಿವ್ ಸೆಟ್ ಎ ಆ್ಯಂಡ್ ಸೆಟ್ ಬಿ. ಸೆಟ್ ಎ ಮೈನಸ್ ಸೆಟ್ ಬಿ ಏನಾಗ್ತದೆ, ಸೆಟ್ ಎ ಪ್ಲಸ್ ಸೆಟ್ ಬಿ ಏನಾಗ್ತದೆ, ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ. ಈ ರೀತಿ ತುಂಬ ಸಿಂಪಲ್ ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾನೇನು ಹೇಳ್ತೇನೆ ಅಂದರೆ ವಿದ್ಯಾರ್ಥಿಗಳಿಗೆ, ಫಸ್ಟು ಸೆಟ್ಸ್ ಅಂತಕ್ಕಂಥ ಚಾಪ್ಟರ್ನ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿ. ಹೌ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್? ವಿ ಆರ್ ಗೋಯಿಂಗ್ ಟು ಗೆಟ್ 11 ಮಾರ್ಕ್ಸ್. ಹಾಗಾದರೆ ನೆಕ್ಸ್ಟ್ ಚಾಪ್ಟರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಾನ್ಸೆಪ್ಟನ್ನು ಓದಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನೀವೇನಾದರೂ ಸ್ಟಡಿ ಮಾಡಿದರೆ 25 ಮಾರ್ಕ್ಸ್ ನಿಮಗೆ ಬರ್ತದೆ. 25 ಮಾರ್ಕ್ಸ್ ವಿದ್ಯಾರ್ಥಿಗಳೇ, ಕಡಿಮೆ ಏನಲ್ಲ, 25 ಮಾರ್ಕ್ಸು. ಯಾಕಂದರೆ ನೀವು ಹೈಸ್ಕೂಲ್ ಸೆಕ್ಷನಲ್ಲಿ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟು ನಿಮಗೆ ಗೊತ್ತಿರ್ತದೆ, ಒಂದು ಸ್ವಲ್ಪ ನಾಲೆಡ್ಜ್ ಇರ್ತದೆ. ಹೀಗಾಗಿ ಟ್ರಿಗ್ನೋಮೆಟ್ರಿ ಅಂತಕ್ಕಂಥ ಚಾಪ್ಟರ್ ನಿಮಗೆ ತುಂಬ ಈಸಿ ಆಗ್ತದೆ. ಅದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಸಿಲೆಬಸ್ಸನ್ನು ಅಂದರೆ ಎಕ್ಸಸೈಸನ್ನು ನೀವು ಬಿಡಿಸಬೇಕು. ಟ್ರಿಗ್ನೋಮೆಟ್ರಿ ಮೇಲೆ ಏನಾಗ್ತದೆ ಅಂದರೆ 6 ಮಾರ್ಕ್ಸು ಒಂದು ಫಿಕ್ಸ್ ಕ್ವಶನ್ ಇದೆ. ಯಾವುದದು? cos x + y = cos x cos y - sin x sin y. ಅದನ್ನು ಪ್ರೂವ್ ಮಾಡಬೇಕು. 6 ಮಾರ್ಕ್ಸ್ಗೆ ಥಿಯರಮ್ ಕೇಳ್ತಾರೆ. ಮತ್ತು 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತದೆ. ಅದು ಯಾವ ಎಕ್ಸಸೈಸಲ್ಲಿ ಇರ್ತದೆ ಅಂದರೆ 3.3 ಎಕ್ಸಸೈಸಿಂದ ಕೇಳೋ ಚಾನ್ಸಸ್ ಇರ್ತದೆ. 5 ಮಾರ್ಕ್ಸ್ದು ಒಂದು ಕ್ವಶನ್ ಇರ್ತದೆ. ಅದು ಯಾವ ಎಕ್ಸಸೈಸಿಂದ ಬರ್ತದೆ? 3.4 ಎಕ್ಸಸೈಸಿಂದ ಬರ್ತದೆ. 3 ಮಾರ್ಕ್ಸ್ದು ಒಂದು ಕ್ವಶನ್ನು, ಅದು ಯಾವ ಎಕ್ಸಸೈಸಿಂದ ಬರ್ತದೆ? 3.3 ಎಕ್ಸಸೈಸಿಂದನೇ ಬರ್ತದೆ. ನೀವು ಒಂದು ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿದ್ರೆ ಯು ವಿಲ್ ಗೆಟ್ ಒನ್ ಐಡಿಯಾ ಚಿಲ್ಡ್ರನ್. ಅದಕ್ಕೋಸ್ಕರ ನೀವು 2ನೇ ಚಾಪ್ಟರ್ ಯಾವುದು ಓದಬೇಕಂದ್ರೆ ಯು ಶುಡ್ ರೀಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೀವು ಮಿಸ್ ಮಾಡೋ ಹಾಗಿಲ್ಲ, ಟ್ರಿಗ್ನೋಮೆಟ್ರಿನ ನೀವು ಓದಲೇಬೇಕು. ಹಾಗಾದರೆ 3rd ಚಾಪ್ಟರ್ ಯಾವುದು ತೊಗೋಬೇಕು ಸರ್? ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತಕ್ಕಂಥ ಚಾಪ್ಟರ್ನ ತೊಗೊಳ್ಳಿ. ಯಾಕಂದರೆ ಸೀಕ್ವೆನ್ಸ್ ಮತ್ತು ಸೀರೀಸು ತುಂಬ ಈಸಿ ಚಾಪ್ಟರ್ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಚಾಪ್ಟರ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ 4 ಮಾರ್ಕ್ಸ್ ಒಂದು ಕ್ವಶನ್ನು, 5 ಮಾರ್ಕ್ಸ್ ಒಂದು ಕ್ವಶನ್ನು, 3 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತವೆ. ಸೊ ಟೋಟಲ್ 16 ಮಾರ್ಕ್ಸು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮೇಲೆ ಬರ್ತವೆ ವಿದ್ಯಾರ್ಥಿಗಳೇ. ಗೆಟಿಂಗ್ ವಾಟ್ ಐಮ್ ಟೆಲಿಂಗ್? ಸೊ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ದೆನ್ 4th ಚಾಪ್ಟರ್ ಯಾವುದು ಸರ್? ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸನ್ನು ನೀವು ನೋಡಿ, ವೇಟೇಜ್ ಎಷ್ಟಿದೆ? 20 ಮಾರ್ಕ್ಸ್ ವೇಟೇಜ್ ಇದೆ. ಯಾಕಂದರೆ ಅದು ತುಂಬ ಈಸಿ ಇರ್ತಕ್ಕಂಥ ಕಾನ್ಸೆಪ್ಟು, ಅದಕ್ಕೋಸ್ಕರ 20 ಮಾರ್ಕ್ಸು. ಇಲ್ಲಿ ಏನು ಬರ್ತದೆ? 4 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 2 ಕ್ವಶನ್ಸ್. ಈ ರೀತಿ ಕಂಪ್ಲೀಟ್ ಏನಾಗ್ತದೆ ಅಂದ್ರೆ 20 ಮಾರ್ಕ್ಸಿನ ಕ್ವಶನ್ ಆನ್ಸರ್ಸ್ಗಳು ಬರೋ ಚಾನ್ಸಸ್ ಇರ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ U/V ರೂಲ್ ಆಗಿರ್ಬೋದು, ಲಿಮಿಟ್ x → 0 sin x upon x = 1, ಇದನ್ನು ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಕ್ವಶನ್ಸ್ಗಳು ಈ ಚಾಪ್ಟರ್ ಮೇಲೆ ಬರ್ಬೋದು.
ಅದಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನಾ ಯಾವ ವಿದ್ಯಾರ್ಥಿಗೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ಕಿವಿ ಮಾತನ್ನು ಯಾವ ವಿದ್ಯಾರ್ಥಿಗಳು ಸರ್ ನಾನು 35 ಮಾರ್ಕ್ಸ್ ತೊಗೊಲಿಕ್ಕೆ ಆಗ್ತಾ ಇಲ್ಲ ಸರ್, ನಾ ಇನ್ನೂ ಏನೂ ಓದೇ ಇಲ್ಲ ಅಂತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಓದೋ ಸ್ಟೂಡೆಂಟ್ಸು, ಸ್ಟಡಿ ಮಾಡೋ ಸ್ಟೂಡೆಂಟು ಎಲ್ಲ ಚಾಪ್ಟರ್ನ ಅವ್ರು ಓದಲಿ, ಅವ್ರು ಕಂಪ್ಲೀಟ್ ಎಲ್ಲ ಓದಲಿ, ಅವರೆಲ್ಲ ಸ್ಟಡಿ ಮಾಡಲಿ. ನಾ ಯಾರಿಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ, ಯಾರು ವಿದ್ಯಾರ್ಥಿಗಳು 35 ಮಾರ್ಕ್ಸ್ ತೊಗೋಲಿಕ್ಕೆ ಆಗ್ತಾ ಇಲ್ಲಲ್ಲ, 35 ಮಾರ್ಕ್ಸ್ ತೊಗೋಲಿಕ್ಕೆ ಕಷ್ಟಪಡ್ತಿದ್ದಾರಲ್ಲ, ಅವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸ್ಟಡಿ ಮಾಡೋ ಸ್ಟೂಡೆಂಟ್ಸು ಅವ್ರು ಓದ್ತಾರೆ, ಅವ್ರು ಕಂಪ್ಲೀಟ್ ಚಾಪ್ಟರ್ಸನ್ನು ಓದಲಿ, ಅವರು ಪ್ರಿಪ್ರೇಷನ್ ಆಗಲಿ. ಅರ್ಥ ಆಗ್ಲಿಕ್ಕತ್ತದಲ್ಲ ವಿದ್ಯಾರ್ಥಿಗಳೇ? ಈ 4 ಚಾಪ್ಟರ್ಸ್ಗಳನ್ನು ನೀವು ಏನಾದರೂ ಥರೋ ಆಗಿ ಪ್ರಿಪೇರ್ ಆಗಿದ್ದೇ ಆದರೆ, ಸೆಟ್ಸ್, ಟ್ರಿಗ್ನೋಮೆಟ್ರಿ, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್, ಲಿಮಿಟ್ಸ್ ಆ್ಯಂಡ್ ಡೆರಿವಿಟಿವ್ಸ್, ಈ 4 ಚಾಪ್ಟರ್ಗಳನ್ನು ನೀವು ಏನಾದರೂ ಪ್ರಿಪ್ರೇಷನ್ ಆಗಿದ್ದೇ ಆದರೆ, ಯು ಆರ್ ಗೋಯಿಂಗ್ ಟು ಗೆಟ್ 72 ಮಾರ್ಕ್ಸ್ ಔಟ್ ಆಫ್ 100. 72 ಮಾರ್ಕ್ಸ್ ನಿಮಗೆ ಬರ್ತದೆ ವಿದ್ಯಾರ್ಥಿಗಳೇ, ಹೌದಲ್ವಾ? ಫಸ್ಟ್ ಯು ಮಸ್ಟ್ ಆ್ಯಂಡ್ ಶುಡ್ ಯು ರೀಡ್ ಈ 4 ಕಾನ್ಸೆಪ್ಟ್ಸ್, ಈ 4 ಚಾಪ್ಟರ್ಸ್ಗಳನ್ನು ನೀವು ಓದಿದ ಆದಮೇಲೆ ನೆಕ್ಸ್ಟು ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಕಾನ್ಸೆಪ್ಟನ್ನ ತೊಗೊಳ್ರಿ. ಯಾಕಂದ್ರೆ ಅದು ಈಸಿ ಅದ. ಅಂದರೆ ಮೊದಲು ಇವು 4 ಅಧ್ಯಾಯಗಳನ್ನು ಮುಗಿಸ್ರಿ, 4 ಚಾಪ್ಟರ್ಸ್ ಮುಗಿಸಿದ ಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೆ ಹೋಗ್ರಿ. ಆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ 13 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಬರ್ತವೆ. ಅದು ತುಂಬ ಈಸಿ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ 3D ತೊಗೋಬೇಡ್ರಿ, 3 ಡೈಮೆನ್ಷನ್ ಆ ಕಾನ್ಸೆಪ್ಟ್ ತೊಗೋಬೇಡ್ರಿ. ಒಂದು ಸ್ವಲ್ಪ ನಿಮ್ಗೆ ಅದು ಕಾಂಪ್ಲಿಕೇಟೆಡ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಒಂದು, 2 ಮಾರ್ಕ್ಸ್ ಕ್ವಶನ್ಸ್ ಒಂದು, 3 ಮಾರ್ಕ್ಸ್ ಕ್ವಶನ್ಸ್ ಒಂದು ಬರುವ ಚಾನ್ಸಸ್ ಇರ್ತದೆ. ಇಲ್ಲಿ ಏನು ಕೇಳ್ಬೋದು? A ಕ್ರಾಸ್ B, ಮಾಡ್ಯುಲಸ್ ಮೇಲೆ, ಮತ್ತು ಸಿಗ್ಮನ್ ಗ್ರಾಫ್ ಆಗಿರ್ಬೋದು, ದೆನ್ ಮಾಡ್ಯುಲಸ್ ಗ್ರಾಫ್ಸ್ ಆಗಿರ್ಬೋದು. ಈ ರೀತಿ ಗ್ರಾಫ್ಸ್ಗಳೇನಿದ್ದಾವಲ್ಲ ಅದ್ರ ಮೇಲೆ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರ್ತವೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಮೇಲೆ, ಹೌದಲ್ವಾ ವಿದ್ಯಾರ್ಥಿಗಳೇ? ಅದಾದಮೇಲೆ ಸರ್, ಇದಾದಮೇಲೆ ಮತ್ತೆ ಯಾವ ಒಂದು ಚಾಪ್ಟರ್ ಓದಬೇಕಂತೀರಿ ಸರ್ ನೀವು? ನೆಕ್ಸ್ಟ್ ಯಾವ ಚಾಪ್ಟರ್ ಓದಂದರೆ ವಿದ್ಯಾರ್ಥಿಗಳೇ ನೀವು? ಹಾಗಾದರೆ ಸರ್ ಇದಾದಮೇಲೆ ಯಾವ ಚಾಪ್ಟರ್ ಓದಬೇಕು ಸರ್? ಫೈನಲ್ ಆಗಿ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥ ಚಾಪ್ಟರ್ ಇದೆ. ಸೊ ಇದು ಕೂಡ ಈಸಿ ಚಾಪ್ಟರು. 11 ಮಾರ್ಕ್ಸಿನ ಕ್ವಶನ್ ಆನ್ಸರ್ಸ್ಗಳು ಬರ್ತವೆ. 11 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ವಿಲ್ ಕಮ್, ನ್ಯೂಮರಿಕಲ್ಸ್ ಬರ್ತವೆ. ಹಾಗಾದರೆ ಇಲ್ಲಿ ಏನೇನು ಓದಬೇಕು ಸರ್? ವಿ ಶುಡ್ ರೀಡ್ ಮೀನ್, ಡಿವಿಯೇಷನ್, ಅಬೌಟ್, ಮೀಡಿಯನ್, ಆ ರೀತಿ ಒಂದು ಸ್ವಲ್ಪ ಕಾನ್ಸೆಪ್ಟ್ಗಳಲ್ಲಿ ಬರ್ತವೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವೇನಾದರೂ ನೋಡಿದ್ದೆ ಆದರೆ ಖಂಡಿತವಾಗಿ ನಿಮಗೊಂದು ಐಡಿಯಾ ಬಂದೇ ಬರ್ತದೆ. ಇಲ್ಲಿ 1 ಮಾರ್ಕ್ಸ್ 1 ಕ್ವಶನ್ನು, 2 ಮಾರ್ಕ್ಸ್ 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ನು ಮತ್ತು 5 ಮಾರ್ಕ್ಸ್ 1 ಕ್ವಶನ್ನು ಇಲ್ಲಿ ಬಂದೇ ಬರ್ತದೆ ವಿದ್ಯಾರ್ಥಿಗಳೇ, ಹೌದಾ? ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವೇನಾದರೂ ಸ್ಟಡಿ ಮಾಡಿದ್ದೇ ಆದರೆ ನೋಡಿ, ಸೆಟ್ಸ್ ಮೇಲೆ 11 ಮಾರ್ಕ್ಸು, ಟ್ರಿಗ್ನೋಮೆಟ್ರಿ ಮೇಲೆ 25 ಮಾರ್ಕ್ಸು, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ 16 ಮಾರ್ಕ್ಸು, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ 20 ಮಾರ್ಕ್ಸು, ದೆನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಹೌ ಮಚ್ 13 ಮಾರ್ಕ್ಸು, ದೆನ್ ಸ್ಟ್ಯಾಟಿಸ್ಟಿಕ್ಸ್ 11 ಮಾರ್ಕ್ಸು. ಟೋಟಲ್ ಎಷ್ಟಾಗ್ತದೆ ಅಂದ್ರೆ 93 ಮಾರ್ಕ್ಸ್ ಆಗ್ತದೆ ವಿದ್ಯಾರ್ಥಿಗಳೇ 100ಕ್ಕೆ. ಸೊ ಒಂದು ಪರ್ಫೆಕ್ಟ್ ಪ್ಲ್ಯಾನಿಂಗನ್ನು ಮಾಡ್ಕೊಂಬಿಟ್ಟು ನೀವು ಸ್ಟಡಿ ಮಾಡಬೇಕು, ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಫಸ್ಟು ಚಾಪ್ಟರ್ಸ್ 4 ಪ್ರಿಪ್ರೇಷನ್ ಆಗಿ, ಸೆಟ್ಸ್, ಟ್ರಿಗ್ನೋಮೆಟ್ರಿ, ಸೀಕ್ವೆನ್ಸ್, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸು, ಈ 4 ಚಾಪ್ಟರ್ಸನ್ನು ಫಸ್ಟ್ ಕಂಪ್ಲೀಟ್ ಮುಗಿಸ್ರಿ, 72 ಮಾರ್ಕ್ಸ್ ಬರ್ತದೆ. ಆಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಸ್ಟ್ಯಾಟಿಸ್ಟಿಕ್ಸು, ಆ 2 ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿ, ಮತ್ತೆ ನಿಮಗೆ ಸಾಧ್ಯ ಆದರೆ ಇನ್ನೊಂದಿಷ್ಟು ಕಾನ್ಸೆಪ್ಟ್ಸ್ಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ. ದಯವಿಟ್ಟು ಹೆದರಬೇಡಿ, ಪ್ರಾಕ್ಟೀಸ್ ಮಾಡಿ, ಇನ್ನೂ ಟೈಮ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿ, ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಅವೇ ಕ್ವಶನ್ಸು ಮ್ಯಾಕ್ಸಿಮಮ್ ರಿಪೀಟ್ ಆಗ್ತಿರ್ತವೆ ವಿದ್ಯಾರ್ಥಿಗಳೇ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳೇ.